ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾಳೆ ಅಂದರೆ ನಾನು ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಸುಳಿವು ಸಿಕ್ಕಿದ್ರೂ ನಾನು ಜಾತಕನೇ ತೆಗೆದು ಬಿಡ್ತಾಳೆ ಇವಳು. ಏನಪ್ಪ ಮಾಡೋದು? ಭೈರವಿ ಕರೆದಿಯಲ್ಲ, ಏನ್ ವಿಷಯ? ಹಾ ಲಕ್ಕಿ, ಏನು ಅಂದ್ರೆ ಸಕಲೇಶ್ಪುರದಲ್ಲಿರೋ ನಮ್ ಪ್ರಾಜೆಕ್ಟ್ ನ ಅಪ್ಪ ಹ್ಯಾಂಡಲ್ ಮಾಡ್ತಾ ಇದ್ರು. ಬಟ್ ಸಮ್ ರೀಸನ್ಸ್ ಇಂದ ಅದನ್ನ ಬಿಟ್ಟು ಬಂದಿದ್ದಾರೆ. ಸೊ ನೀನೀಗ ಅಲ್ಲಿಗೆ ಹೋಗಿ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಇದನ್ನ ಅಪ್ಪ ನಿನಗೆ ಹೇಳಕ್ ಹೇಳಿದ್ರು. ಏನು ಸಕಲೇಶ್ವರ ಪ್ರಾಜೆಕ್ಟಾ? ಹೌದು, ಇನ್ಮೇಲೆ ಆ ಪ್ರಾಜೆಕ್ಟ್ಗೆ ನೀನೇ ಸೂಪರ್ವೈಸರ್. ಎಲ್ಲದನ್ನು ನೀನೇ ನೋಡ್ಕೋಬೇಕಂತೆ. ಯಾರಿಗೂ ಏನೂ ತೊಂದರೆ ಆಗ್ಬಾರ್ದು. ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡ್ಬೇಕು. ಅದನ್ನ ಬಿಟ್ಟು ಬೀದಿ ಗೀದಿ ಎಲ್ಲ ಸುತ್ತಕ್ ಹೋಗ್ಬೇಡ. ಭೈರವಿ ಎಲ್ಲ ಓಕೆ, ಆದ್ರೆ ನಾನೀಗ ಸಕಲೇಶ್ಪುರಕ್ಕೆ ಹೋಗ್ಲೇಬೇಕಾ? ನೀನೇ ಹೋಗ್ಬೇಕು. ಅಂಡ್ ವರ್ಕ್ 1 ತಿಂಗಳಲ್ಲಿ ಮುಗಿಬೇಕು. ಡ್ಯಾಡ್ ಆರ್ಡರ್ ಮಾಡಿದ್ದಾರೆ. 1 ತಿಂಗಳ? ಓ ಮೈ ಗಾಡ್, ಅಷ್ಟು ದಿನ ಈ ರಾಯಲ್ ಲೈಫ್ನ ಬಿಟ್ಟು ಹೆಂಗಿರ್ಲಪ್ಪ. ಭೈರವಿ, 1-2 ವಾರ ಆದ್ರೆ ಹೋಗಿ ಬರ್ಬೋದಾಗಿತ್ತು. ಬಟ್ 1 ತಿಂಗಳಂದ್ರೂ ತುಂಬಾ ಕಷ್ಟ. ಅಂದ್ರೆ ನೋಡ್ ಭೈರವಿ, ಅಷ್ಟೊಂದ್ ದಿನ ಅಲ್ಲ ಅಲ್ಲಿರಕ್ ಆಗಲ್ಲ. ನಾನೀ ಕೆಲಸ ಮಾಡಲ್ಲ, ಇಲ್ಲಿ ಆಫೀಸ್ ಕೆಲಸ ಮಾಡ್ಕೊಂಡಿರ್ತೀನಿ. ನೀನ್ ಹೋಗ್ಲೇಬೇಕು. ನಿನಗ್ ಹೇಳಿರೋದು ಯಾವ್ದೋ ಸಣ್ಣ ಕೆಲ್ಸ ಅಲ್ಲ, ಆಫೀಸ್ ಕೆಲ್ಸ. ಒಂದ್ ಪ್ರಾಜೆಕ್ಟ್ ವರ್ಕ್ ಕೊಟ್ರೆ ಅದನ್ ಮಾಡಕ್ಕಾಗಲ್ವಾ ನಿನ್ಗೆ? ಮತ್ ಯಾವಾಗ ಇದನ್ನೆಲ್ಲ ಕಲಿತ್ಯಾ? ಕಲಿತೀನಿ ಭೈರವಿ, ಕಲಿತೀನಿ, ಎಲ್ಲದ್ನೂ ಕಲಿತೀನಿ. ಆದ್ರೆ ಅಷ್ಟು ದೂರ ಹೋಗ್ಕೊಂಡು ಸೊಳ್ಳೆ ಕೈಲೆಲ್ಲ ಕಡಿಸ್ಕೊಂಡು ಆ ವೆದರು ಫುಡ್ ಎಲ್ಲ ಅಡ್ಜಸ್ಟ್ ಆಗಲ್ವಲ್ಲ ನನ್ಗೆ. ಓ, ತಾವ್ ಆ ರೂಟಲ್ಲಿ ಬರ್ತಾ ಇದೀರೋ? ಹಾ ಭೈರವಿ, ನಿಮ್ಮನ್ನೆಲ್ಲ ಬಿಟ್ಟು ಈ ಮನೆ ಬಿಟ್ಟು ಅಷ್ಟು ದೂರ ಹೋಗಿ ನನಗಿರಕ್ ಆಗಲ್ಲ. ನೀನೇ ಮಾವನ ಹತ್ರ ಒಂದ್ ಮಾತು ಹೇಳ್ಬಿಡು. ಓ, ಹಾಗಾದ್ರೆ ನೀನು ಇಷ್ಟು ದಿವ್ಸ ಮನೆ ಬಿಟ್ಟು ಎಲ್ಗೂ ಹೋಗೇ ಇಲ್ವಾ? ಹೋಗಿದ್ದೆ, ಫ್ರೆಂಡ್ ಜೊತೆ ಸುತ್ತಾಡಕ್ಕೆ, ತಿರ್ಗಾಡಕ್ಕೆ, ಲಾಂಗ್ ಡ್ರೈವ್ ಅಂತೆಲ್ಲ ಹೋಗಿದ್ದೆ. ಅದು ಎಂಜಾಯ್ ಮಾಡಕ್ಕೆ. ಬಟ್ ಇದು ಕೆಲ್ಸ ಮಾಡಕ್ಕೆ. ಯಾರನ್ನು ಯಾವ್ದಕ್ಕೂ ಫೋರ್ಸ್ಫುಲಿ ಒಪ್ಪಿಸ್ಬಾರ್ದು. ಒತ್ತಾಯದಿಂದ ಮಾಡೋ ಕೆಲ್ಸ ಕಷ್ಟದಿಂದ ಸಾಗತ್ತೆ. ಅಲ್ಲಿ ಶ್ರದ್ಧೆ ನಿಷ್ಠೆ ಅನ್ನೋದಿರಲ್ಲ. ನಿನ್ನಿಷ್ಟ. ನಿನಗ್ ಸುಮ್ನೆ ಅಲ್ಲಿ ತೊಂದ್ರೆ ಯಾಕೆ ಅಲ್ವಾ? ಸೂಪರ್ ಭೈರವಿ, ಸೂಪರ್. ಫಸ್ಟ್ ಟೈಮ್ ನೀನು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ ನೋಡು. ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ಗೆ ಯಾವ ತರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬರ್ತೀನಿ. ಏನ್ ಭೈರವಿ? ಏನಿಲ್ಲ ಲಕ್ಕಿ, ಒಂದು ಸಣ್ಣ ಅನೌನ್ಸ್ಮೆಂಟು. ನೀನ್ ಮಾಡಿರೋ 1 ಕೋಟಿ ಫ್ರಾಡ್ ವಿಷಯನ ನಾನು ಇನ್ನೂ ಡ್ಯಾಡ್ ಹತ್ರ ಮಾತಾಡಿಲ್ಲ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಅನ್ಸುತ್ತೆ. ನಾನು ಡ್ಯಾಡ್ ಹತ್ರ ಈ ವಿಷಯನ ಹೇಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಳೇನಪ್ಪ ಮಾವಂಗ್ ಹೇಳ್ತೀನಿ ಅಂತಿದ್ದಾಳೆ. ಏನಾದ್ರು ಮಾಡ್ಬೇಕು. ಭೈರವಿ, ಏನ್ ಹೇಳ್ತಿದ್ಯಾ ನೀನು? ನಾನು ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀನಿ ಕೂಡ. ಅದನ್ನೆಲ್ಲ ಇವಾಗ ಮಾವಂಗ್ ಹೇಳೋ ಅವಶ್ಯಕತೆ ಏನಿದೆ? ಈಗ ಸಕಲೇಶ್ಪುರದ ಪ್ರಾಜೆಕ್ಟ್ ಕೂಡ ಮಾಡಲ್ಲ ಅಂತಿದ್ಯಾ, ಹಾಗಾಗಿ ಇದನ್ನ ಮುಚ್ಚಿಟ್ ಯೂಸ್ ಇಲ್ಲ ಅನ್ಕೋತೀನಿ. ಅಲ್ಲ ಭೈರವಿ, ದುಡ್ಡು ಬಂದ್ರೆ ಕೊಡ್ತೀನಿ ತಾನೆ. ಎಲ್ಲಿಂದ ಕೊಡ್ತೀಯ ಲಕ್ಕಿ? ನಾವ್ ಹೇಳಿದ ಕೆಲ್ಸ ಯಾವ್ದೋ ಮಾಡ್ತಾನೆ ಇಲ್ವಲ್ಲ. ಅಂಡ್ ನೆನ್ಪಿರ್ಲಿ, ನೀನ್ ಕೊಡೋದು ತುಂಬಾನೇ ಇದೆ. ಅಂದ್ರೆ ಈ ಸಕಲೇಶ್ಪುರ ಪ್ರಾಜೆಕ್ಟ್ ಮಾಡಿದ್ರೆ ನಂಗೆ ಬೇಕಾದಷ್ಟು ದುಡ್ಡು ಬರುತ್ತಾ? ಬೇಕಾದಷ್ಟು ಬರುತ್ತೋ ಇಲ್ವೋ ಅನ್ನೋದಕ್ಕಿಂತ ನೀನ್ ಈ ಕೆಲ್ಸನ ನೀಟಾಗಿ ಮುಗಿಸ್ಕೊಂಡ್ ಬಂದ್ರೆ ನೀನ್ ಕೊಡ್ಬೇಕಾಗಿರೋ ದುಡ್ಡಷ್ಟು ವಜಾ ಮಾಡ್ತೀನಿ. ಭೈರವಿ, ನಿಜ ಹೇಳ್ತಿದ್ಯಾ? ನಾನ್ ಕೇಳಿಸ್ಕೊತಿರೋದ್ ನಿಜಾನಾ? ಎಸ್ ಲಕ್ಕಿ, ಹೌದು. ಈ ಭೈರವಿ ಹೇಳೋದೊಂದು ಮಾಡೋದೊಂದು ಎಲ್ಲ ಮಾಡಲ್ಲ. ನೀನ್ ಈ ಕೆಲ್ಸನ ನೀಟಾಗಿ ಮಾಡಿದ್ರೆ ನೀನ್ ಮಾಡಿರೋ ಅಷ್ಟು ಫ್ರಾಡು ಡ್ಯಾಡಗ್ ಗೊತ್ತಾಗಲ್ಲ. ನಾನೇ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅಂಡ್ ನಿನ್ ಎಲ್ಲ ಲೆಕ್ಕನೂ ಚುಪ್ತಾ ಮಾಡ್ತೀನಿ. ಆಗ್ಬೋದಾ? ಎಲ್ಲ ದುಡ್ಡು ವಜಾ ಮಾಡ್ತಾಳಂತೆ. ಬರೀ 1 ತಿಂಗಳ ಕೆಲಸ ಅಷ್ಟೇ ಅಂತೆ. ಅಷ್ಟೊಂದು ದುಡ್ಡು ಹೊಂದೋದು ಹೆಂಗೆ ಅಂತ ಬೇರೆಯವ್ರ ಹತ್ರ ಕೈ ಚಾಚಿದ್ದೆ. ಆದ್ರೆ ಇವಾಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಲಕ್ಕಿ, ಮಿಸ್ ಮಾಡ್ಕೋಬೇಡ. 1 ತಿಂಗಳ ಆಷಾಢ ಕಳೆದ ಶ್ರಾವಣ ಬಂದಂಗೆ ದುಡ್ಡನ್ನೆಲ್ಲ ದುಡ್ಕೊಬಿಡ್ಬೋದು. ಸರಿ ಭೈರವಿ, ಆಯ್ತು, ಈ ಡೀಲ್ ಓಕೆ ನಂಗೆ. ನಿಜಾನ ಲಕ್ಕಿ? ಸುಮ್ನೆ ಒಪ್ಕೋಬಾರ್ದು, ಕೆಲ್ಸ ಸರಿಯಾಗ್ಬೇಕು. ಖಂಡಿತ ಭೈರವಿ, ನನ್ ಕೆಲ್ಸ ನೋಡ್ ನೀನೇ ಆಶ್ಚರ್ಯ ಪಡ್ಬೇಕು. ಆ ತರ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತೀನಿ. ಸರಿ ಆಯ್ತು, ಹೋಗು, ರೆಡಿ ಆಗು. ಸರಿ. ತ್ರಿಲೋಚನ, ಏನಾಯ್ತೆ ನಿನಗೆ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೆಯಲ್ಲ. ಅಂಥದ್ದೇನು ಯೋಚನೆ? ನೋಡು, ತುಂಬಾ ಯೋಚನೆ ಮಾಡೋದು ಆರೋಗ್ಯಕ್ಕೆ ಹಾನಿಕರ. ತಗೋ, ಹಣ್ಣು ತಿನ್ನು. ಓಂಕಾರ್,
ನಿಮ್ಗೆ ಟೆನ್ಷನ್ ಆಗ್ತಾ ಇಲ್ವಾ, ಭಯ ಆಗ್ತಾ ಇಲ್ವಾ? ಅತ್ಗೆ ನೋಡಿದ್ರೆ ಅಥರ್ವನ್ ಮೇಲೆ ಅಟ್ಯಾಕ್ ಆಗಿರೋ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ದಾರೆ. ಹಾಗೇನಾದ್ರೂ ಆದ್ರೆ ನಿಮ್ ರೌಡಿ ಗ್ಯಾಂಗ್ ಸುಲಭವಾಗಿ ಪೊಲೀಸ್ ಕೈಗೆ ಸಿಕ್ಕಾಕೊಳತ್ತೆ. ಇದ್ರ ಹಿಂದಿರೋ ಕಾಣದ್ ಕೈ ನಿಮ್ದೆ ಅಂತ ಗೊತ್ತಾಗಲ್ವಾ? ಓ ಅಷ್ಟೇನಾ? ನಾನು ಕಳ್ಸಿರೋ ರೌಡಿಗಳು ಒಂದ್ ವೇಳೆ ಸಿಕ್ಕಾಕೊಂಡ್ರು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಈಚೆ ಬಡ್ದಿರೋ ಹಾಗೆ ಏನ್ ವ್ಯವಸ್ಥೆ ಮಾಡಬೇಕೋ ಎಲ್ಲ ನಾನು ಮಾಡಿದ್ದೀನಿ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಓ, ಅದಕ್ಕೆ ಯಜಮಾನ್ರು ರಾಜನ್ ತರ ಹಣ್ಣು ಸೇವನೆ ಮಾಡ್ತಾ ಇರೋದು. ಮತ್ತಿನ್ನೇನೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರಾಗತ್ತಾ? ಅಲ್ಲ ಓಂಕಾರ್, ನಾವು ಎಷ್ಟು ದಿನದಿಂದ ಅಥರ್ವನ್ಗೆ ಸ್ಲೋ ಪಾಯ್ಸನ್ ಕೊಡ್ತಾನೆ ಇದೀವಿ. ಆದ್ರೆ ಅವನು ನೀಲಕಂಠನ್ ತರ ಅದನ್ನ ಗಂಟ್ಲಲ್ಲೇ ಇಟ್ಕೊಂಡಿದ್ದಾನೆ. ಅವನಿಗೇನು ಹೆಚ್ಚು ಕಡಿಮೆ ಆಗ್ತಾನೆ ಇಲ್ವಲ್ಲ, ಚೆನ್ನಾಗೇ ಇದ್ದಾನೆ. ಹೌದು ಕಣೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಅದು ಅಥರ್ವನ್ ದೇಹಕ್ಕೆ ಕಂಟಿನ್ಯೂಸ್ ಆಗಿ ಪಾಯ್ಸನ್ ಸೇರ್ತಾ ಇರಬೇಕು, ಆಗ್ಲೇ ಅದು ವರ್ಕ್ ಆಗೋದು. ಆದ್ರೆ ಇಷ್ಟ ದಿನ ಅವನು ಮನೆಯಿಂದ ಹೊರಗಡೆ ಇದ್ನಲ್ಲ, ಅದಕ್ಕೆ ನಾವು ಮತ್ತೆ ಈಗ ಅವನಿಗೆ ಸ್ಲೋ ಪಾಯ್ಸನ್ ಕೊಡೋಕೆ ಶುರು ಮಾಡ್ಬೇಕು. ನಾವ್ ಅನ್ಕೊಂಡಿದ್ದಾಗ್ಬೇಕು ಅಂದ್ರೆ ಇದನ್ನ ನಾವು ಮಾಡ್ಲೇಬೇಕು. ನೀನ್ ಹೇಳೋದು ಸರಿಯಾಗೇ ಇದೆ. ಹಾ, ಅಥರ್ವ ಹೇಗೂ ರೂಮಲ್ಲಿ ಊಟ ಮಾಡ್ತಾನಲ್ವಾ, ಅವನ್ ಊಟದಲ್ಲಿ ಈ ಸಲ ಪಾಯ್ಸನ್ ಮಿಕ್ಸ್ ಮಾಡ್ಕೊಡೋಣ. ದಿನ ನಾವೇ ಊಟ ತಗೊಂಡು ಹೋಗಿಟ್ಟು ಅದಕ್ಕೆ ಪಾಯ್ಸನ್ ಮಿಕ್ಸ್ ಮಾಡ್ತಾ ಇದ್ರೆ ಅಥರ್ವ ಅದನ್ನ ಊಟ ಮಾಡ್ತಾನೆ. ಕೊನೆಗೆ ನಿಧಾನವಾಗಿ ಅಥರ್ವನ್ ಕತೆ ಅಷ್ಟೇ. ಸೂಪರ್ ಐಡಿಯಾ ಕಣೆ. ಇದನ್ನ ಇವತ್ತಿಂದಲೇ ಕಾರ್ಯರೂಪಕ್ಕೆ ತರೋಣ. ಇನ್ನು ಅಥರ್ವನ್ ಊಟ ಆಗಿರಲ್ಲ, ಹೋಗಿ ಊಟ ತಗೊಂಬಾ. ಈ ಕೆಲ್ಸನ ಶುಭಸ್ಯ ಶೀಘ್ರಂ ಅನ್ನೋ ತರ ಮಾಡಿ ಮುಗಿಸ್ಬಿಡೋಣ. ಹೋಗೋಗು ತಗೊಂಬಾ. ಸರಿ. ಅಥರ್ವ, ಬಚಾವಾಗಿ ಬಂದ್ಬಿಟ್ಟೆ ಅಂತ ನೀನು ಮನೆಯವರು ಎಲ್ಲ ತುಂಬಾ ಖುಷಿಯಾಗಿದ್ದೀರಲ್ವಾ? ಆದ್ರೆ ಈ ಖುಷಿ ಬಹಳ ದಿನ ಇರಲ್ಲ. ಮಾವ ಮಾವ ಅಂತ ಬಾಯಿ ತುಂಬಾ ಕರೀತಾ ಇದ್ದೆ, ಇನ್ನು ಮುಂದೆ ಇದು ನಿನ್ನ ಹೊಟ್ಟೆ ಸೇರ್ತಿದ್ದ ಹಾಗೆ ಸ್ವಲ್ಪ ದಿನ ನಾನು ಅಳಿಮಯ್ಯ ಅಳಿಮಯ್ಯ ಹೋಗ್ಬಿಟ್ಟೇನೋ ಅಂತ ಬಾಯ್ ಬಾಯ್ ಬಡ್ಕೊಂತಿರ್ತೀನಿ. ಏನ್ ಮಾಡಕ್ಕಾಗತ್ತಪ್ಪ, ಎಲ್ಲ ವಿಧಿ ಲಿಖಿತ. ಬಂದ್ಯಾ? ಈ ಸಲ ಆದ್ರೂ ನಮ್ಮ ಆಸೆ ಬೇಗ ಈಡೇರ್ಲಿ. ಈಡೇರುತ್ತೆ, ಈಡೇರ್ಲಿ ಅಂತ ತಾನೇ ಇದನ್ನೆಲ್ಲ ಮಾಡ್ತಿರೋದು. ಅಳಿಮಯ್ಯ, ಈ ಊಟ ಇದನ್ನ ಹಾಕಿದ್ಮೇಲೆ ತುಂಬಾ ರುಚಿಯಾಗಿರುತ್ತೆ. ಚೆನ್ನಾಗಿ ತಿಂದು ರುಚಿ ಹೇಗಿದೆ ಅಂತ ನಮ್ಮಿಬ್ಬರಿಗೂ ಹೇಳ್ಬಿಡ್ಲಿ ಅಲ್ವಾ? ಬೇಗ ಹಾಕಿ.